ಚೆನ್ನಯ್ಯನನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಚೆನ್ನಯ್ಯನ ಪತ್ನಿ ವೀರೇಂದ್ರ ಹೆಗ್ಗಡೆಯವರ ಮೊರೆ ಹೋಗಿದ್ದಾರೆ. ಚೆನ್ನಯ್ಯ ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡಲಿಕ್ಕೆ, ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡಲಿಕ್ಕೆ ಬುರ್ಡೆ ಗ್ಯಾಂಗ್ ನ ಸೇರಿಕೊಂಡು ಅವನೇ ಬಲಿಪಶು ಆಗಿರುವ ವಿಚಾರ ನಿಮ್ಗೆಲ್ಲ ಗೊತ್ತೇ ಇದೆ. ಈಗ ವೀರೇಂದ್ರ ಹೆಗ್ಗಡೆಯವರ ಮೊರೆ ಹೋಗಿದ್ದಾಳೆ ಚೆನ್ನಯ್ಯನ ಪತ್ನಿ. ಬುರ್ಡೆ ಕೇಸ್ಗೆ ಮತ್ತೊಂದು ಬೇಗ ಟ್ವಿಸ್ಟ್ ಸಿಕ್ಕಿದೆ. ಚೆನ್ನಯ್ಯನ ಪತ್ನಿ ಮಹತ್ವದ ಹೇಳಿಕೆಯನ್ನ ಮತ್ತು ಮಹತ್ವದ ಟ್ವಿಸ್ಟ್ ಅನ್ನ ನೀಡಿದ್ದಾಳೆ. ಚೆನ್ನಯ್ಯ ಧರ್ಮಸ್ಥಳವನ್ನ ಶತಾಯಗತಾಯವಾಗಿ ಮುಗಿಸಬೇಕು, ಅಲ್ಲಿರುವಂತಹ ಹೆಸರನ್ನ ಹಾಳು ಮಾಡಬೇಕು ಅಂತ ಹೇಳಿ ಬುರ್ಡೆ ಟೀಮ್ನ ಜೊತೆಯಲ್ಲಿ ಸೇರಿಕೊಂಡು ಆರಾಮಾಗಿ ಓಡಾಡ್ತಾ ಅಲ್ಲಿರುವಂತಹ ಸತ್ಯಗಳನ್ನ ಹೇಳ್ತೀನಿ ಅಂತ ಹೇಳಿ ಸುಳ್ಳು ಸುಳ್ಳು ಸುದ್ದಿಯನ್ನ ಹಬ್ಬಿಸುವಂತಹ ಕೆಲಸವನ್ನ ಮಾಡ್ತಾನೆ. ಈಗ ಚೆನ್ನಯ್ಯನನ್ನ ಸ್ವತಃ ಬುರ್ಡೆ ಟೀಮೇ ನಂಬ್ತಾ ಇಲ್ಲ, ಆತನನ್ನ ಬಲಿಪಶು ಮಾಡಿಬಿಟ್ಟಿದೆ. ಇದರಿಂದ ಆತನ ಪತ್ನಿ ಹೆಗ್ಗಡೆಯವರ ಮೊರೆ ಹೋಗಿದ್ದಾಳೆ. ತಿಮಾರೂಢಿ ಟೀಮ್ ವಿರುದ್ಧವಾಗಿ ಸ್ಫೋಟಕ ಹೇಳಿಕೆಯನ್ನ ಆಕೆ ನೀಡಿದ್ದಾಳೆ. ಚೆನ್ನಯ್ಯನನ್ನ ರಕ್ಷಣೆ ಮಾಡಿ ಅಂತ ಹೇಳಿ ಹೆಗ್ಗಡೆ ಮೊರೆಯನ್ನ ಹೋಗಿದ್ದಾಳೆ ಪತ್ನಿ. ನಿಮ್ಮ ದಮ್ಮಯ್ಯ ಅಂತೀನಿ ಹೆಗ್ಗಡೆ ಅವರೇ, ನೀವೇಂದ್ರೆ ನಮಗೆ ತುಂಬಾನೇ ಇಷ್ಟ. ನಿಮ್ಮ ವಿರುದ್ಧವಾಗಿ ಮಾತನಾಡಬೇಡ ಅಂತ ನಾನು ಸಾಕಷ್ಟು ಸಲ ಹೇಳಿದೆ, ಆದ್ರೂ ಅವ್ನು ಕೇಳಲಿಲ್ಲ. ಮಂಜುನಾಥ ಸ್ವಾಮಿಯ ಮೇಲೆ ಆಣೆ, ಚೆನ್ನಯ್ಯನನ್ನ ರಕ್ಷಣೆ ಮಾಡಿ ನನ್ನ ಹತ್ತಿರ ಸೇರಿಸಿ ಅಂತ ಹೇಳಿ ಕಣ್ಣೀರಿಟ್ಕೊಂಡು ಗೋಗರ್ದು ಗಳ 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 ಅಂತ ಮಲ್ಲಿಕಾ ಚೆನ್ನಯ್ಯ ಅಂತಂದ್ರೆ ಚೆನ್ನಯ್ಯನ ಪತ್ನಿ ಕಣ್ಣೀರಿಟ್ಟಿರುವಂತಹ ಘಟನೆ ನಡೆದಿದೆ. ನನ್ನ ಪತಿ ಚೆನ್ನಯ್ಯನ ವಿರುದ್ಧ ಷಡ್ಯಂತ್ರ ನಡೆದಿದೆ, ನಾನು ಹೇಳಿದಂತೆ ಹೇಳಬೇಕು ಅಂತ ಹೇಳಿ ಹೆದರಿಸಲಾಗಿದೆ ಅಂತ ಹೇಳಿ ಆಕೆ ಹೇಳಿದ್ದಾಳೆ. ಆದ್ರೆ ತಿಮಾರೂಢಿ ಮಹೇಶ್ ಶೆಟ್ಟಿ ತಿಮಾರೂಢಿ ಒಂದೊಂದೇ ವಿಚಾರಗಳನ್ನ ಹೊರಗೆ ಹಾಕ್ತೀನಿ ಅಂತ ಹೇಳಿ 2023ರ ವಿಡಿಯೋವನ್ನ ವೈರಲ್ ಮಾಡ್ತಾ ಇದ್ದಾರೆ. ಈಗ ಚೆನ್ನಯ್ಯನನ್ನ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಗೊತ್ತಾಗದೆ ಚೆನ್ನಯ್ಯನ ಪತ್ನಿ ಹೆಗ್ಗಡೆಯವರ ಕಾಲಿಗೆ ಬಿದ್ದಿದ್ದಾಳೆ. ನಾನ್ ಕೇಳ್ಕೊಂಡಂತೆ ಹೇಳಬೇಕು ಅಂತ ಹೇಳಿ ಹೆದರಿಸಿದ್ದಾರೆ ನನ್ನ ಗಂಡನ್ನ. ವಿಠಲ್ ಗೌಡ ಗುರುತು ಮಾಡಿ ಕೊಟ್ಟಂತೆ ಚೆನ್ನಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ವಿಠಲ್ ಗೌಡ ತೋರಿಸಿದ ಕಡೆ ಬುರ್ಡೆ ಇವೆ ಅಂತ ಹೇಳಿ ಇವರು ತೋರಿಸಿದ್ದಾರೆ. ಇವರಿಗೇನು ಗೊತ್ತಿಲ್ಲ ನನ್ನ ಗಂಡನಿಗೆ ಅಂತ ಹೇಳಿ ಆಕೆ ಹೇಳಿದ್ದಾಳೆ. ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಕೊಟ್ಟಿರುವಂತಹ ಚೆನ್ನಯ್ಯನ ಪತ್ನಿಯ ಮಾತು, ಈ ಹೇಳಿಕೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅದೆಲ್ಲವನ್ನು ಕೂಡ SIT ತನಿಖೆ ಮಾಡಬೇಕಾಗಿದೆ. ಅಲ್ಲಪ್ಪ ಚೆನ್ನಯ್ಯ, ಸುಮ್ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಮಲ್ಕೊಂಡಿದ್ಬಿಟ್ಟಿದ್ರೆ ಇಷ್ಟೆಲ್ಲ ಪರಿಸ್ಥಿತಿ ಬರ್ತಿತ್ತ? ಧರ್ಮಸ್ಥಳದ ವಿರುದ್ಧವಾಗಿ ಮಾತನಾಡ್ತೇನೆ, ಧರ್ಮಸ್ಥಳದಲ್ಲಿ ಏನೇನೆಲ್ಲ ಆಗಿದೆ ಎಲ್ಲವನ್ನೂ ಹೊರಗೆ ಹಾಕ್ತೀನಿ ಅಂತ ಹೇಳಿ ಸಾಕ್ಷಿರಹಿತವಾಗಿ ಬಂದಿಲ್ಲಪ್ಪ. ಬುರ್ಡೆ ಗ್ಯಾಂಗ್ ಸರಿಯಾಗಿ ಹೇಳ್ಕೊಟ್ಟಿಲ್ವಾ ನಿನಗೆ ಎನ್ನುವಂತಹ ಪ್ರಶ್ನೆಯನ್ನ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ.